ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಗುರುದೀಕ್ಷಾ ಐಎಎಸ್ ಪ್ರಸ್ತುತಪಡಿಸುವ ದ ಹಿಂದೂ ನ್ಯೂಸ್ ಅನಾಲಿಸಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಡಿಸೆಂಬರ್ 15, 2021 ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇಂದಿನ ಮೊದಲನೇ ಆರ್ಟಿಕಲ್, ಹೋಲ್ಸೇಲ್ ಪ್ರೈಸ್ ಇನ್ಫ್ಲೇಷನ್ ಸ್ಪೈಕ್ಸ್ ಟು ರೆಕಾರ್ಡ್ ಆಸ್ ಫುಡ್ ಆ್ಯಂಡ್ ಫ್ಯೂಲ್ ಸರ್ಚ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಥವಾ ಹೋಲ್ಸೇಲ್ ಪ್ರೈಸ್ ಇನ್ಫ್ಲೇಷನ್ ಅಂತಂದರೆ ಬೆಲೆ ಏರಿಕೆಗೆ ಸಂಬಂಧಿತವಾಗಿರುವಂಥದ್ದು. ಸೊ ಈ ಹೋಲ್ಸೇಲ್ ಪ್ರೈಸ್ ಬೆಲೆ ಏರಿಕೆ ಏನು ಕಾಣ್ತಾ ಇದ್ದೀವಿ, ಇದು ಆಹಾರ ಮತ್ತು ಫ್ಯೂಲ್ನಲ್ಲಿ ಆಗ್ತಾ ಇರುವಂತಹ ಬೆಲೆ ಏರಿಕೆಯಿಂದಾಗಿ ಬಹುದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಾ ಇರುವಂತಹ ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ಇದು ನಮಗೆ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದು ಮೊದಲನೇ ಹಂತದಲ್ಲಿ ಅರ್ಥೈಸಿಕೊಳ್ಳಬೇಕು. ಮೊದಲನೇದಾಗಿ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ವ್ಯತ್ಯಾಸಗಳನ್ನು ಅರ್ಥೈಸ್ಕೊಳ್ಳೋಣ. ತದನಂತರ ಯಾವ ಮೂರು ಅಥವಾ ಯಾವ ಕ್ಷೇತ್ರಗಳಲ್ಲಿ ಆದಂತಹ ಬೆಲೆ ಏರಿಕೆಯಿಂದಾಗಿ ಇವತ್ತು ದೇಶದಲ್ಲಿ ನಾವು ಇನ್ಫ್ಲೇಷನ್ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ. ಮುಖ್ಯವಾಗಿ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತಂದರೆ ಒಂದಿಷ್ಟು ಕಮಾಡಿಟೀಸ್ ಅಥವಾ ಒಂದಿಷ್ಟು ವಸ್ತುಗಳನ್ನು ನಾವು ಒಂದು ಬಾಸ್ಕೆಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಬಾಸ್ಕೆಟ್ಗಳಲ್ಲಿ ಆಗ್ತಾ ಇರುವಂತಹ ಬೆಲೆಯ ಬದಲಾವಣೆಗಳು ಮೊದಲಿನ ಹಂತದಲ್ಲಿ ಅಥವಾ ಟ್ರಾನ್ಸಾಕ್ಷನ್ ಆಗೋದಕ್ಕಿಂತ ಮುಂಚೆ, ಅಂದರೆ ಗ್ರಾಹಕರಿಗೆ ಹೋಗೋದಕ್ಕಿಂತ ಮುಂಚೆ, ಸಪೋಸ್ ಮಿನರಲ್ಸ್ ಏನಾದರೂ ಇದ್ದಾವೆ ಅಂತಂದರೆ ಮೈನ್ಸಿಂದ ಹೊರಗೆ ಬಂದ ಕೂಡಲೇ, ಅಥವಾ ತರಕಾರಿಗಳು ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಮಂಡಿಯಲ್ಲಿ ಇರುವಂತಹ ಬೆಲೆ, ಅಥವಾ ಬೇರೆ ಇನ್ಯಾವುದಾದ್ರೂ ಪದಾರ್ಥಗಳು ಇದ್ದಂತಹ ಸಂದರ್ಭದಲ್ಲಿ, ಅಥವಾ ಫ್ಯೂಲ್ ಏನಿರುತ್ತಲ್ಲ ಅದು ಸಹ ಪ್ರೊಡಕ್ಷನ್ ಆದ ನಂತರದಲ್ಲಿ. ಸೊ ಈ ರೀತಿಯ ಮೊದಲನೇ ಹಂತದಲ್ಲೇ ಬೆಲೆಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಪರಿಗಣನೆಗೆ ತೊಗೊತೀವಲ್ಲ, ಅದನ್ನು ನಾವು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತಂದರೆ ಈ ಬಾಸ್ಕೆಟ್ ಆಫ್ ಗೂಡ್ಸ್ ಅಂತ ಏನು ಕರಿತಾ ಇದ್ದೀವೋ, ಅಂದರೆ ಒಂದಿಷ್ಟು ಪದಾರ್ಥಗಳು, ಯಾವ ಪದಾರ್ಥಗಳು ಗ್ರಾಹಕರು ಬಳಸುವಂತಹ ಸಂದರ್ಭದಲ್ಲಿ ಅದರ ಬೆಲೆಯ ಬದಲಾವಣೆಗಳು ಏನು ಆಗ್ತಾ ಇದ್ದಾವೋ ಅದನ್ನು ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಮಾರುಕಟ್ಟೆಯಿಂದ ಗ್ರಾಹಕರಿಗೆ ಹೋಗೋದಕ್ಕಿಂತ ಮುನ್ನ ಬೆಲೆಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ನಾವು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಲ್ಲಿ ತಗೊತೀವಿ. ಮಾರುಕಟ್ಟೆಯಿಂದ ಗ್ರಾಹಕರಿಗೆ ಹೋದ ನಂತರ ಅಥವಾ ಗ್ರಾಹಕರ ಕೈ ಸೇರಬೇಕಾದ್ರೆ ಅದರ ಬೆಲೆಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ನಾವು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸಲ್ಲಿ ಹಾಕ್ತೀವಿ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನಲ್ಲಿ ನಾವು ಮುಖ್ಯವಾಗಿ 3 ಭಾಗಗಳಲ್ಲಿ ಅಥವಾ 3 ಹೆಡ್ಡಿಂಗ್ಸ್ಗಳಲ್ಲಿ ಪದಾರ್ಥಗಳನ್ನು ಡಿವೈಡ್ ಮಾಡ್ತೀವಿ. ಮೊದಲನೇದು ಪ್ರೈಮರಿ ಆರ್ಟಿಕಲ್ಸ್ ಅಂತ ಕರಿತೀವಿ, ಎರಡನೇ ಹಂತದಲ್ಲಿ ಫ್ಯೂಯಲ್ ಆ್ಯಂಡ್ ಪವರ್, ಹಾಗೂ ಮೂರನೇ ಹಂತದಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್. ಪ್ರೈಮರಿ ಆರ್ಟಿಕಲ್ಸ್ ಅಂತಂದರೆ ನಾವೆಲ್ಲ ಏನು ಆಹಾರ ಪದಾರ್ಥಗಳು ಉಪಯೋಗಿಸ್ತೀವೋ ಅಥವಾ ಮಾರುಕಟ್ಟೆಯಲ್ಲಿ ಖರೀದಿ ಮಾಡುವಂತಹ ತರಕಾರಿಗಳು ಏನಿರ್ತಾವೋ ಅವೆಲ್ಲವೂ ಪ್ರೈಮರಿ ಆರ್ಟಿಕಲ್ಸ್ಗಳಲ್ಲಿ ಬರ್ತಾವೆ. ಫ್ಯೂಲ್ ಮತ್ತು ಪವರ್ ತಮಗೆಲ್ಲ ಗೊತ್ತೇ ಇದೆ. ಫ್ಯೂಯಲ್ ಅಂತಂದರೆ ನಾವು ಉಪಯೋಗಿಸ್ತಾ ಇರುವಂತಹ ಇಂಧನ, ಪವರ್ ಅಂತಂದರೆ ವಿದ್ಯುತ್ತು, ಹಾಗೂ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್, ಇದ್ರಾಗ ಸ್ಟೀಲು, ಬೇರೆ ಯಾವುದಾದ್ರೂ ಮಿನರಲ್ಸ್, ಅಲ್ಯೂಮಿನಿಯಂ, ಗೋಲ್ಡ್ ಎಲ್ಲವೂ ಬರ್ತವೆ. ಸೊ ಈ ಮ್ಯಾನುಫ್ಯಾಕ್ಚರ್, ಈ 3 ಪದಗಳಲ್ಲಿ ಅಥವಾ ಈ 3 ಹಂತಗಳಲ್ಲಿ ಡಿವೈಡ್ ಮಾಡಿ ಇವುಗಳಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಈಗ 2011 ಮತ್ತು 12 ಪ್ರಕಾರ ಸುಮಾರು 697 ಐಟಮ್ಸ್ಗಳು ಈ 3 ಹೆಡ್ಡಿಂಗ್ಸ್ಗಳಲ್ಲಿ ನಾವು ಕಾಣ್ತೀವಿ. ಇದರಲ್ಲಿ 117 ಪ್ರೈಮರಿ ಆರ್ಟಿಕಲ್ಸ್ಗಳಿದ್ದಾವೆ, 16 ಫ್ಯೂಲ್ ಮತ್ತು ಪವರ್ಗೆ ಸಂಬಂಧಿತವಾಗಿರುವಂಥದ್ದು, ಆ್ಯಂಡ್ 564 ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ಗೆ ಸಂಬಂಧಿತವಾಗಿರುವಂಥದ್ದು. ಸೊ ಈ 697 ಪದಾರ್ಥಗಳಲ್ಲಿ ಅಥವಾ ಗೂಡ್ಸ್ಗಳಲ್ಲಿ ಆಗ್ತಾ ಇರುವಂತಹ ಬೆಲೆಯ ಬದಲಾವಣೆಗಳನ್ನು ಪರಿಗಣನೆಗೆ ತಗೊಂಡು ಈ WPIಯನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈ ಒಂದು WPIಯನ್ನು ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಹೆಡ್ಲೈನ್ ಇನ್ಫ್ಲೇಷನ್ ರೇಟ್ ಅಂತಲೂ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಎಕ್ಸಾಮಿನೇಷನಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ ಇದು. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ಹೆಡ್ಲೈನ್ ಇನ್ಫ್ಲೇಷನ್ ರೇಟ್ ಅಂತಲೂ ಕರಿತೀವಿ. ಆ್ಯಂಡ್ ಯಾರು ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ತಯಾರಿ ಮಾಡುವಂಥದ್ದು ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿಯಲ್ ಪಾಲಿಸಿ ಆ್ಯಂಡ್ ಪ್ರಮೋಷನ್, ಮಿನಿಸ್ಟ್ರಿ ಆಫ್ ಕಾಮರ್ಸ್ನ ಅಡಿಯಲ್ಲಿ ಇರುವಂತಹ DIPP, ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಈ ಒಂದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ತಯಾರಿ ಮಾಡ್ತಾರೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಇವತ್ತಿನ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ನವೆಂಬರ್ ತಿಂಗಳ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸಿಗೆ ಸಂಬಂಧಿಸಿದಂತೆ ಆದಂತಹ ಬದಲಾವಣೆಗಳಿಗೆ ಸಂಬಂಧಿತವಾಗಿರುವಂಥದ್ದು. ಸೊ ಇಲ್ಲಿ ಹೇಳ್ತಾ ಇರುವಂತಹ ವಿಷಯ ಮುಖ್ಯವಾಗಿ ಪ್ರೈಮರಿ ಫುಡ್ ಆರ್ಟಿಕಲ್ಸ್ ಮತ್ತು ಮಿನರಲ್, ಫ್ಯೂಲ್ ಮತ್ತು ಪವರ್, ಇವು 2 ಕ್ಷೇತ್ರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಲೆ ಏರಿಕೆ ಕಾಣ್ತಾ ಇದ್ದೀವಿ. ಡಬಲ್ ಡಿಜಿಟಲ್ಲಿ ನಡೀತಾ ಇರುವಂಥದ್ದು. ಹಿಂದಿನ ತಿಂಗಳು ತಮಗೆಲ್ಲ ನೆನಪಿದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಒಂದಿಷ್ಟು ಇಳಿಕೆ ಮಾಡಲಾಗಿತ್ತು. ಹಾಗಿದ್ದರೂ ಸಹ ಆ ಒಂದು ಇನ್ಫ್ಲೇಷನ್ ಅಥವಾ ಬೆಲೆ ಏರಿಕೆಯನ್ನು ತಡೆಯಲು ಸಾಧ್ಯವಾಗಿಲ್ಲ ಅನ್ನುವಂಥದ್ದು ಇಲ್ಲಿ ವಿಷಾದನೀಯ ಅಥವಾ ಒಂದಿಷ್ಟು ಬೇಸರದ ಸಂಗತಿ ಅನ್ನುವಂತಹ ವಿಷಯವನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಲು ಪ್ರಯತ್ನಿಸುತ್ತಿರುವುದನ್ನು ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು.
ಮುಂದಿನ ಆರ್ಟಿಕಲ್, ಇಂಡಿಯಾ ವೋಟ್ಸ್ ಅಗೇನ್ಸ್ಟ್ ಯುನೈಟೆಡ್ ನೇಷನ್ಸ್ ಡ್ರಾಫ್ಟ್ ರೆಸಲ್ಯೂಷನ್ ಆನ್ ಕ್ಲೈಮೇಟ್ ಚೇಂಜ್. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಐರ್ಲೆಂಡ್ ಮತ್ತು ನೈಗರ್ ರಾಷ್ಟ್ರವು ಒಂದು ರೆಸಲ್ಯೂಷನನ್ನು ಮುಂತಂದಿರುತ್ತದೆ. ಆ ಒಂದು ರೆಸಲ್ಯೂಷನ್ನ ಅಡಿಯಲ್ಲಿ ಮುಖ್ಯವಾಗಿ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿಸಿದಂತಹ ವಿಷಯ ಅಥವಾ ಚರ್ಚೆ ಇವಾಗ ಏನು ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜಲ್ಲಿ ನಡೀತಾ ಇದೆಯೋ ಅದರಿಂದ ವರ್ಗಾಯಿಸಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿಗೆ ತರುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಈ ರೆಸಲ್ಯೂಷನ್ ಆಗಿತ್ತು. ಈ ರೆಸಲ್ಯೂಷನ್ಗೆ ಸಂಬಂಧಿಸಿದಂತೆ ನಡೆದಿರುವಂತಹ ವೋಟಿಂಗ್ನಲ್ಲಿ ಭಾರತ ತನ್ನ ವಿರೋಧವನ್ನು ವ್ಯಕ್ತಪಡಿಸಿದೆ ಅನ್ನುವಂಥದ್ದು. ಭಾರತದ ಜೊತೆಯಲ್ಲಿ ರಷ್ಯಾವೂ ಸಹ ಈ ಒಂದು ರೆಸಲ್ಯೂಷನ್ನ ವಿರೋಧ ಮಾಡಿದೆ. ಚೈನಾ ಯಾವ ವಿರೋಧ ಇಲ್ಲದೆ ಸೈಲೆಂಟಾಗಿ ನ್ಯೂಟ್ರಲ್ ಆಗಿದೆ ಅನ್ನುವಂಥದ್ದು. 12 ರಾಷ್ಟ್ರಗಳು ಈ ಒಂದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪರವಾಗಿ ಮಾಡಿದ್ದರೂ ಸಹ ಒಂದಿಷ್ಟು ರಾಷ್ಟ್ರಗಳು ವಿರೋಧವನ್ನು ವ್ಯಕ್ತಪಡಿಸಿದವೆ ಅನ್ನುವಂಥದ್ದು. ಈ ಒಂದು ಆರ್ಟಿಕಲ್ ಮುಖ್ಯವಾಗಿ ಕ್ಲೈಮೇಟ್ ಚೇಂಜಿಗೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರೋದ್ರಿಂದ ನಮಗೆ ಇದು GS ಪೇಪರ್ 3 ಎನ್ವಿರಾನ್ಮೆಂಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುತ್ತದೆ ಅನ್ನುವಂಥದ್ದು ತಾವಿಲ್ಲಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಈಗ ಮೊದಲನೇ ಹಂತದಲ್ಲಿ ಭಾರತ ಮಾಡ್ತಾ ಇರುವಂತಹ ವಿರೋಧದಲ್ಲಿ ಹೇಳ್ತಾ ಇರುವಂಥದ್ದು, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಸೆಕ್ಯೂರಿಟಿ ಕೌನ್ಸಿಲ್ನ ಅಡಿಯಲ್ಲಿ ನಡೀತಾ ಇರುವಂತಹ ಕೆಲಸಗಳು ಬಹಳ ದೊಡ್ಡ ಮಟ್ಟದಲ್ಲಿ ಹಾಗೂ ಬಹಳ ದಿನದಿಂದಲೂ ನಡೀತಾ ಇರುವಂತಹ ಪ್ರಯತ್ನಗಳು. ಎಲ್ಲ ರಾಷ್ಟ್ರಗಳು ಡೆವಲಪ್ಡ್ ಮತ್ತು ಲೀಸ್ಟ್ ಡೆವಲಪ್ಡ್ ಮತ್ತು ಡೆವಲಪಿಂಗ್ ರಾಷ್ಟ್ರಗಳು ಒಂದಾಗಿ ಕಾಮನ್ ಮತ್ತು ಡಿಫರೆನ್ಷಿಯಲ್ ರೆಸ್ಪಾನ್ಸಿಬಿಲಿಟೀಸಿಗೆ ಒಪ್ಪಿಗೆಯನ್ನು ತೋರಿಸ್ಬಿಟ್ಟು ಮುಂದೆ ಇರುವಂಥದ್ದು. ಮೊನ್ನೆ ನಡೆದಂತಹ COP26 ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 26ನೇ ಮೀಟಿಂಗ್ ಏನು ಗ್ಲಾಸ್ಗೋದಲ್ಲಿ ನಡೆದಿತ್ತೋ ಅಲ್ಲಿ ನಡೆದಂತಹ ಒಂದಿಷ್ಟು ವಿಷಯಗಳಿಗೆ ಸಂಬಂಧಿಸಿದಂತಹ ಚರ್ಚೆ ಮತ್ತು ವಾತಾವರಣದಲ್ಲಿ ಅಥವಾ ಪರಿಸರದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರಗಳು ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹದ್ದಕ್ಕೆ ಸಂಬಂಧಿಸಿ ನಡೆದಂತಹ ಸುದೀರ್ಘ ಚರ್ಚೆ ಈ ರೀತಿಯ ಬದಲಾವಣೆಗಳಿಂದಾಗಿ ಹೇಗೆ ಫಲ ತರಲಿದೆ ಅನ್ನುವಂತಹ ಪ್ರಶ್ನೆಯನ್ನು ಭಾರತ ಕೇಳ್ತಾ ಇರುವಂಥದ್ದು. ಯಾವಾಗಲೂ ಡೆವಲಪ್ಡ್ ರಾಷ್ಟ್ರಗಳು ಮಾಡಿದಂತಹ ತಪ್ಪುಗಳಿಗೆ ಸಂಬಂಧಿಸಿದಂತೆ 2015ರಲ್ಲಿ ಮಾಡಿದಂತಹ ಕಮಿಟ್ಮೆಂಟ್ COP21 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 21 ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಏನು ಕರಿತೀವೋ ಅಲ್ಲಿ ಡೆವಲಪ್ಡ್ ರಾಷ್ಟ್ರಗಳು ಕೊಡಬೇಕಾದಂತಹ ಆರ್ಥಿಕ ಸಹಾಯ, ತಾಂತ್ರಿಕ ಸಹಾಯವನ್ನು ಫುಲ್ಫಿಲ್ ಮಾಡದೇ ಇರುವಂಥದ್ದು ಆಲೋಚಿಸ್ತಿಲ್ಲ. ಅದನ್ನು ಬಿಟ್ಟು ಈಗ ಈ ರೀತಿಯ UNFCCCಯಿಂದ ತೆಗೆದು UNSC ಕಡೆಗೆ ಹಾಕಿ ತದನಂತರ UNSCಯಲ್ಲಿ ಅದ್ರ ಕೆಲಸ ನಡೀತಾ ಇಲ್ಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತಹ ಗೊಂದಲಗಳನ್ನು ಸೃಷ್ಟಿಪಡಿಸುವುದು ಯಾಕೆ ಅನ್ನುವಂಥದ್ದು ಭಾರತದ ಪ್ರಶ್ನೆಯಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಮತ್ತು UNFCCC ಎರಡು ಬೇರೆ ಬೇರೆ ಸಂಸ್ಥೆಗಳಾಗಿರುವಂಥದ್ದು ಯುನೈಟೆಡ್ ನೇಷನ್ಸ್ನ ಅಡಿಯಲ್ಲಿ. UNSCಯಲ್ಲಿ ಒಟ್ಟು 15 ಮೆಂಬರ್ಸ್ ಇರ್ತಾರೆ. ಇದನ್ನು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಏನು ಕರಿತೀವೋ 15 ಮೆಂಬರ್ಸ್ಗಳಲ್ಲಿ 5 ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ ಆ್ಯಂಡ್ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ. ಈಗ ಸದ್ಯಕ್ಕೆ ಈ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪ್ರೆಸಿಡೆನ್ಸಿಯನ್ನು ಅಥವಾ ಆಡಳಿತವನ್ನು ಮುಂದೆ ಸಾಗಿಸ್ಕೊಂಡು ಹೋಗ್ತಾ ಇರುವಂಥದ್ದು ನೈಗರ್ ರಾಷ್ಟ್ರವಾಗಿರುತ್ತದೆ. ಭಾರತವೂ ಸಹ ಪ್ರೆಸಿಡೆನ್ಸಿಯನ್ನು ಪಡ್ಕೊಂಡಿತ್ತು. ತಮಗೆಲ್ಲ ನೆನಪಿದ್ರೆ ಹಿಂದಿನ 2 ವರ್ಷದ ಅವಧಿಯನ್ನು ಭಾರತ ಪ್ರೆಸಿಡೆಂಟ್ ಆಗಿ ಕೆಲಸವನ್ನು ಮುಂಸಾಗಿಸಿತ್ತು. ಈಗ ನೈಗರ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪ್ರೆಸಿಡೆನ್ಸಿಯನ್ನು ಪಡ್ಕೊಂಡಿದೆ. 5 ಪರ್ಮನೆಂಟ್ ರಾಷ್ಟ್ರಗಳು ಯಾವುವು ಅನ್ನುವಂಥದ್ದು ತಮಗೆಲ್ಲ ಹೋಮ್ವರ್ಕ್, ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ಅಂತ ಹೇಳುತ್ತಾ ಮುಂದಿನ ಒಂದು ಆರ್ಟಿಕಲನ್ನು ನೋಡೋಣ. ಮುಂದಿನ ಹಂತದಲ್ಲಿ ದ ನ್ಯಾಷನಲ್ ಮಾನಿಟೈಸೇಷನ್ ಪ್ಲ್ಯಾನ್ ಈಸ್ ಹಾರ್ಡ್ಲಿ ದ ಪೆನಾಕಿಯಾ ಫಾರ್ ಗ್ರೋತ್ ಇನ್ ಇಂಡಿಯಾ. ಈ ಒಂದು ಆರ್ಟಿಕಲಲ್ಲಿ ಮುಖ್ಯವಾಗಿ ಭಾರತ ಸರ್ಕಾರ ಕೈಗೊಂಡಿರುವಂತಹ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಕ್ರಮದ ಬಗ್ಗೆ ಸಂಕ್ಷಿಪ್ತವಾದ ವಿವರಣೆಯನ್ನು ಮಾಡಲಿರುವಂಥದ್ದು. ಈ ಒಂದು ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಇನ್ಫ್ರಾಸ್ಟ್ರಕ್ಚರಿಗೆ ಸಂಬಂಧಿತವಾಗಿರೋದ್ರಿಂದ ಇದು ನಮಗೆ UPSC GS ಪೇಪರ್ 3 ಹಾಗೂ KSನಲ್ಲೂ GS ಪೇಪರ್ 3 ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾಗಿರುವಂತಹ ಟಾಪಿಕ್ ಆಗಿರುತ್ತದೆ ಅನ್ನುವಂಥದ್ದನ್ನು ನೆನಪಿಟ್ಕೋಬೇಕು. ಈ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಪ್ರೋಗ್ರಾಮನ್ನು ಒಂದಿಷ್ಟು ನೆನಪಿಸ್ಕೊಳ್ಳಬೇಕು ಅಂತಂದರೆ, ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಭಾರತ ಸರ್ಕಾರ ಮುಂದಿನ 4 ವರ್ಷಗಳಲ್ಲಿ ಅಂದರೆ ಫೈನಾನ್ಷಿಯಲ್ ಇಯರ್ 2022ರಿಂದ 2025ರವರೆಗೆ ಸುಮಾರು 6 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಸರ್ಕಾರದ ಅಡಿಯಲ್ಲಿ ಇರುವಂತಹ ಒಂದಿಷ್ಟು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಲೀಸ್ ಮಾಡಿ ಅದರಿಂದಾಗಿ ಈ ಹಣವನ್ನು ಎತ್ತಿ ಆ ಹಣವನ್ನು ಹೊಸ ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಅಂದರೆ ಹೊಸದಾಗಿ ನಿರ್ಮಾಣವಾಗುವಂತಹ ಪ್ರಾಜೆಕ್ಟ್ಸ್ಗಳ ಮೇಲೆ ಇನ್ವೆಸ್ಟ್ ಮಾಡುವಂತಹ ಮಹತ್ತರ ಟಾರ್ಗೆಟನ್ನು ಇಟ್ಕೊಂಡಿದೆ ಅನ್ನುವಂಥದ್ದು ತಮಗೆಲ್ಲ ಈಗಾಗಲೇ ಗೊತ್ತಾಗಿದೆ. ಆ್ಯಂಡ್ ಯಾವ ಪ್ರಾಪರ್ಟೀಸ್ ಅಥವಾ ಯಾವ PSUಸ್ಗಳನ್ನು ಲೀಸ್ ಕೊಡಲು ಭಾರತ ಸರ್ಕಾರ ಮುಂದಾಗಿದೆ, ಯಾವ ಸರ್ಕಾರದ ಅಡಿಯಲ್ಲಿ ಇರುವಂತಹ ರೈಲ್ವೇಸ್ ಆಗಿರ್ಬೋದು, ವಾಟರ್ವೇಸ್ ಆಗಿರ್ಬೋದು, ಮೈನಿಂಗು, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್, ಕೋಲ್, ಹೌಸಿಂಗ್ ಎಲ್ಲಿ ಭಾರತ ಸರ್ಕಾರ ಲಾಭವನ್ನು ಮಾಡಲು ಸಾಧ್ಯವಾಗ್ತಿಲ್ವೋ
ಆ ಒಂದು ಇಂಡಸ್ಟ್ರೀಸ್ಗಳಲ್ಲಿ ಪ್ರೈವೇಟ್ ಸೆಕ್ಟರಿಂದ ಇನ್ವೆಸ್ಟ್ಮೆಂಟ್ ಮತ್ತು ಅವರ ಮ್ಯಾನೇಜ್ಮೆಂಟನ್ನು ತಂದಂತಹ ಸಂದರ್ಭದಲ್ಲಿ ಆ PSUsಗಳು ಪ್ರಾಫಿಟ್ ಕಡೆಗೆ ತಗೊಂಡು ಹೋಗೋದಲ್ಲದೆ ಭಾರತಕ್ಕೆ ಆರ್ಥಿಕವಾಗಿಯೂ ಸಹ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಎರಡನೇ ಹಂತದಲ್ಲಿ ಈ ಎಲ್ಲ ಇಂಡಸ್ಟ್ರೀಸ್ಗಳು ಮುಖ್ಯವಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಣುವಂತಹ 8 ಕೋರ್ ಇಂಡಸ್ಟ್ರೀಸ್ಗಳಿಗೆ ಸಂಬಂಧಿತವಾಗಿರುವಂಥದ್ದು. ಭಾರತದಲ್ಲಿ 8 ಕೋರ್ ಇಂಡಸ್ಟ್ರೀಸ್ಗಳು ಯಾವ್ಯಾವು ಅನ್ನುವಂಥದ್ದು ಸಹ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಆಗಿರುತ್ತದೆ. ಇದು ಎಕ್ಸಾಮಿನೇಷನಲ್ಲಿ ಕೇಳುವಂತಹ ಸಾಧ್ಯತೆಗಳು ತುಂಬ ಜಾಸ್ತಿ ಇದ್ದಾವೆ. ಮೊದಲನೇದು ಕೋಲ್, ಎರಡನೇದು ಕ್ರೂಡ್ ಆಯಿಲ್, ಮೂರನೇದು ನ್ಯಾಚುರಲ್ ಗ್ಯಾಸ್, ನಾಲ್ಕನೇದು ರಿಫೈನರಿ ಪ್ರಾಡಕ್ಟ್ಸ್. ಈ ಪಟ್ಟಿಯನ್ನು ತಾವು ಬರ್ಕೊಳ್ಳಿ, ಸೊ ದಟ್ ಎಕ್ಸಾಮಿನೇಷನಿಗೆ ಮುನ್ನ ತಾವು ಒಂದ್ಸರಿ ರಿವೈಸ್ ಮಾಡ್ಕೊಂಡ್ರೆ ತಮಗೆ ಎಕ್ಸಾಮಿಗೆ ಹೋದಾಗ ಇದ್ರ ಬಗ್ಗೆ ನೆನಪಾಗುತ್ತೆ. ನಾಲ್ಕನೇದು ರಿಫೈನರಿ ಪ್ರಾಡಕ್ಟ್ಸ್, ಐದನೇದು ಫರ್ಟಿಲೈಸರ್ ಗೊಬ್ಬರ ಅಂತ ಏನು ಕರಿತೀವಿ, ಆರನೇದು ಸ್ಟೀಲ್, ಏಳನೇದು ಸಿಮೆಂಟ್ ಮತ್ತು ಎಂಟನೇದು ಎಲೆಕ್ಟ್ರಿಸಿಟಿ. ಸೊ ಇವು 8 ಕೋರ್ ಇಂಡಸ್ಟ್ರಿ ಸೆಕ್ಟರ್ಸ್ ಆಗಿರುವಂಥದ್ದು. ಇದರ ಬೆಲೆ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಹೇಳಿ ನಾವು ಏನು ಪ್ರತಿ ತಿಂಗಳು ಕ್ಯಾಲ್ಕುಲೇಟ್ ಮಾಡ್ತೀವೋ ಅದರಲ್ಲಿ 40% ವೇಟೇಜನ್ನು ಪಡ್ಕೊಂಡಿದೆ. ಸೊ ಎಷ್ಟರ ಮಟ್ಟಿಗೆ ಭಾರತದ ಇಂಡಸ್ಟ್ರೀಸ್ ಮುಂದೆ ಸಾಗ್ತಾ ಇದ್ದಾವೆ ಅನ್ನುವಂಥದ್ದಕ್ಕೆ ಸಂಬಂಧಿಸಿದಂತೆ ನೀತಿ ಆಯೋಗ್ ಹೇಳ್ತಾ ಇರೋ ಹಾಗೆ ಈ ಒಂದು 8 ಕೋರ್ ಇಂಡಸ್ಟ್ರೀಸ್ಗಳು ಎಲ್ಲೆಲ್ಲಿ PSUsಗಳ ಇನ್ವೆಸ್ಟ್ಮೆಂಟ್ ಇದೆಯೋ ಅಸೆಟ್ ಮಾನಿಟೈಸೇಷನ್ ಮಾಡೋದ್ರಿಂದ ಮುಖ್ಯವಾಗಿ ನಾವು ಇದರಲ್ಲಿ ಇರುವಂತಹ ಲೋಪದೋಷಗಳನ್ನು ಸರಿಪಡಿಸಿ ಅದರಿಂದ ಲಾಭವನ್ನು ಪಡೆಯುವಂಥದ್ದು ಮೂಲ ಉದ್ದೇಶವಾಗಿದೆ ಅನ್ನುವಂಥದ್ದು. ಆ್ಯಂಡ್ ಈ ಒಂದು ಕ್ರಮದಿಂದಾಗಿ ಆರ್ಥಿಕ ವ್ಯವಸ್ಥೆಯನ್ನು ಬೆಳೆಸುವಂಥದ್ದು, ಆರ್ಥಿಕ ವ್ಯವಸ್ಥೆಯನ್ನು ಮುಂದೆ ತಗೊಂಡು ಹೋಗುವಂಥದ್ದು, ಅದಲ್ಲದೆ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುವಂಥದ್ದು ಸಹ ಇದರಿಂದ ಸಾಧ್ಯತೆ ಜಾಸ್ತಿ ಆಗುತ್ತದೆ ಅನ್ನುವಂಥದ್ದು. ಇದಲ್ಲದೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಂಪಿಟೇಟಿವ್ನೆಸ್ಸನ್ನು ಸಹ ಅಥವಾ ಸ್ಪರ್ಧಾತ್ಮಕವಾದಂತಹ ಆಲೋಚನೆ ಒಂದಿಷ್ಟು ಇಂಡಸ್ಟ್ರೀಸ್ಗಳಲ್ಲಿ ಬೆಳೆಸಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು ನೀತಿ ಆಯೋಗ್ ಹೇಳಿರುವಂಥದ್ದು. ಇವೆಲ್ಲವನ್ನು ನೋಡಿದಾಗ ಹೌದು, ಒಂದು ಕಡೆ ಭಾರತ ಸರ್ಕಾರ ಹೇಳ್ತಾ ಇರೋ ಹಾಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬೇಕಾದಂತಹ ಬದಲಾವಣೆಗಳನ್ನು ತರುವಂಥದ್ದು ಸಾಧ್ಯತೆ ಹೆಚ್ಚಾಗುತ್ತದೆ ಅನ್ನುವಂಥದ್ದು. ಇದಲ್ಲದೆ ಭಾರತ ಸರ್ಕಾರ 2025 $5 ಟ್ರಿಲಿಯನ್ ಎಕಾನಮಿಗೆ ಭಾರತದ ಆರ್ಥಿಕ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವಂತಹ ಮಹತ್ತರವಾದಂತಹ ಆಕಾಂಕ್ಷೆಯನ್ನು ಹಿಡ್ಕೊಂಡಿದೆ. ಅದಾಗಬೇಕು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರದಲ್ಲಿ ಭಾರತ ಸರ್ಕಾರ ಸುಮಾರು $1.5 ಟ್ರಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡುವ ಅವಶ್ಯಕತೆ ಇದೆ. ಸೊ ಈ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಬರುತ್ತೆ ಅನ್ನುವಂತಹ ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ಒಂದು ನಡೆ ಅದರ ಅನುಗುಣವಾಗಿದೆಯಾ ಅನ್ನುವಂಥದ್ದು. ಈ ಇಂಡಸ್ಟ್ರೀಸ್ಗಳಿಗೆ ಸಂಬಂಧಿಸಿದಂತೆ ಮಾತಾಡಿದಾಗ 2020 ಮತ್ತು 2021 ಈ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಂಟರ್ಪ್ರೈಸಸ್ ಭಾರತ ಸರ್ಕಾರದ ಅಡಿಯಲ್ಲಿ ಇರುವಂತಹ ಆ್ಯನ್ಯುವಲ್ ರಿಪೋರ್ಟನ್ನು ನೋಡಿದಾಗ ಇವತ್ತು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಕೆಳಗಡೆ ಒಟ್ಟು 256 ಕಂಪನಿಗಳು ನಡೀತಾ ಇದ್ದಾವೆ. ಇದರಲ್ಲಿ ಸುಮಾರು 1 ಮಿಲಿಯನ್ ಅಂದರೆ 10 ಲಕ್ಷ ಜನ ಕೆಲಸ ಮಾಡೋದಲ್ಲದೆ ಇದರಿಂದಾಗಿ ಪ್ರತಿ ವರ್ಷ ನಾವು ಪಡ್ಕೊಳ್ತಾ ಇರುವಂತಹ ಲಾಭ $93,294 ಕೋಟಿ ರೂಪಾಯಿ ಅಂತ ಹೇಳಿ. ಸೊ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಂಪನಿಗಳು ಇದ್ದಂತಹ ಸಂದರ್ಭದಲ್ಲಿ ಯಾವ್ಯಾವ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅವುಗಳನ್ನು ಹಿಂದೆ ಹಾಕುವಂತಹ ಪ್ರಯತ್ನಗಳನ್ನು ಏನು ಭಾರತ ಸರ್ಕಾರ ಮಾಡ್ತಾ ಇದೆಯೋ ಅದು ಏನೋ ಸರಿ ಇದೆ. ಬಟ್ ದೂರದೃಷ್ಟಿಯಲ್ಲಿ ನೋಡಿದಾಗ ಸರ್ಕಾರ ಕಂಪನಿಗಳನ್ನು ರಚನೆ ಮಾಡುತ್ತೆ. ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಅವು ಕೆಲವು ದಿನಗಳ ನಂತರ ಸರಿಯಾಗಿ ಪರ್ಫಾರ್ಮ್ ಮಾಡಲ್ಲ. ತದನಂತರ ಅವನ್ನ ಲೀಸ್ ಕೊಟ್ಬಿಡ್ತೀವಿ, ಮತ್ತೆ ಹೊಸ ಪ್ರಾಜೆಕ್ಟ್ಸನ್ನು ಕ್ರಿಯೇಟ್ ಮಾಡ್ತೀವಿ, ಮತ್ತೆ ಲೀಸಿಗೆ ಕೊಡ್ತೀವಿ. ಸೊ ಇದೊಂದು ವಿಷಯಸ್ ಸರ್ಕಲ್ ಆಗಿ ಮುಂದೆ ಸಾಗಲಿದೆ ಅನ್ನುವಂತಹ ಒಂದು ಭೀತಿಯನ್ನು ಲೇಖಕರು ಇಲ್ಲಿ ತೋರಿಸಲು ಪ್ರಯತ್ನಿಸ್ತಿರುವಂಥದ್ದು. ಹಾಗಾದರೆ ಇರುವಂತಹ ಸಮಸ್ಯೆಗಳೇನು? ಯಾಕೆ PSUಗಳಲ್ಲಿ ನಾವು ಸರಿಯಾದ ಎಫಿಷಿಯನ್ಸಿ ಅಥವಾ ಪ್ರಾಫಿಟನ್ನು ಕಾಣಿಸ್ಕೊಳ್ಳಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಮೊದಲನೆಯ ಸಮಸ್ಯೆಯಾಗಿ ಕಾಸ್ಟ್ ಓವರ್ ರನ್. ಅಂದರೆ ಒಂದು ಪ್ರಾಜೆಕ್ಟ್ 2014 ತಯಾರಾದಂತಹ ಸಂದರ್ಭದಲ್ಲಿ ಅಥವಾ ಪ್ರಾಜೆಕ್ಟ್ ಪ್ಲ್ಯಾನ್ ಆದಂತಹ ಸಂದರ್ಭದಲ್ಲಿ ಸಪೋಸ್ ಆ ಪ್ರಾಜೆಕ್ಟಿಗೆ 100 ಕೋಟಿ ರೂಪಾಯಿ ಬಜೆಟನ್ನು ಹಾಕಲಾಗಿರುತ್ತದೆ. ಆ್ಯಂಡ್ ಆ ಪ್ರಾಜೆಕ್ಟನ್ನು 3 ವರ್ಷಗಳಲ್ಲಿ ಮುಗಿಸುವಂತಹ ಮಹತ್ತರವಾದ ಟಾರ್ಗೆಟನ್ನು ಹಾಕಲ್ಕೊಳ್ತಾರೆ. ಸಪೋಸ್ 12 ಅಂದ್ಕೊಂಡಿದ್ರು, ಅಲ್ಲಿಂದ 15 ಮುಗಿಸಬೇಕು ಅಂತ ಅಂದ್ಕೊಂಡಿರ್ತಾರೆ. ಆವಾಗ 100 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಬಟ್ ಕಂಪನಿಗಳಲ್ಲಿ ನಡೆಯುವಂತಹ ಕೆಲಸಗಳಲ್ಲಿ ಈ ಸಮಯ ಮುಂದೆ ಹೋದಂತಹ ಸಂದರ್ಭದಲ್ಲಿ ಪ್ರತಿ 1 ವರ್ಷಕ್ಕೆ 20 ಕೋಟಿ ರೂಪಾಯಿ ಅನ್ನೋ ಹಾಗೆ ಹಣ ಹೆಚ್ಚಾಗ್ತಾ ಹೋದಂತಹ ಸಂದರ್ಭದಲ್ಲಿ ಆ ಪ್ರಾಜೆಕ್ಟ್ನ ಎಸ್ಟಿಮೇಟೆಡ್ ಕಾಸ್ಟ್ 140 ಕೋಟಿಗೆ ಏರು ಹೋಗುತ್ತೆ. ಅಂದರೆ 40 ಕೋಟಿ ಹೆಚ್ಚಿಗೆ ಖರ್ಚು ಮಾಡ್ತಾ ಇರುವಂಥದ್ದು ಮುಖ್ಯವಾಗಿ ಪ್ರಾಜೆಕ್ಟ್ಗಳಲ್ಲಿ ಆಗ್ತಾ ಇರುವಂತಹ ಡಿಲೇ ಅಥವಾ ತಡವಾಗಿ ಇಂಪ್ಲಿಮೆಂಟೇಷನ್ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಆ್ಯಂಡ್ ಈ ಇಂಪ್ಲಿಮೆಂಟೇಷನಲ್ಲಿ ತಡವಾಗುವಂತಹ ಮೂಲ ಕಾರಣ ಡಿಪಾರ್ಟ್ಮೆಂಟ್ಗಳ ನಡುವೆ ಇಲ್ಲದೇ ಇರುವಂತಹ ಕೋಆರ್ಡಿನೇಷನ್ ಮತ್ತು ಕೋಆಪರೇಷನ್. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಹಾಗೆ ನೋಡಿದರೆ ಭಾರತ ಸರ್ಕಾರ ಪ್ರಧಾನಮಂತ್ರಿ ಗತಿ ಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ ಕಾರ್ಯಕ್ರಮವನ್ನು ಮುಂದೆ ತಂದಿತ್ತು. ಈ ಪ್ರಧಾನಮಂತ್ರಿ ಗತಿ ಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ನ ಅಡಿಯಲ್ಲಿ
ಸರ್ಕಾರದ ಅಡಿಯಲ್ಲಿ ಇರುವಂತಹ 16 ಡಿಪಾರ್ಟ್ಮೆಂಟ್ಸ್ಗಳ ನಡುವೆ ಕೋಆರ್ಡಿನೇಷನನ್ನು ಹೆಚ್ಚಿಸುವಂಥದ್ದು ಈ ಪ್ರಧಾನಮಂತ್ರಿ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ನ ಮೂಲ ಉದ್ದೇಶವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ರಚನೆ ಮಾಡಿಬಿಟ್ಟು ಮಿನಿಸ್ಟ್ರೀಸ್ ಮತ್ತು ಡಿಪಾರ್ಟ್ಮೆಂಟ್ಸು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಲೆವೆಲ್ನಲ್ಲಿ ಡಿಸಿಷನ್ ಮೇಕಿಂಗ್ ಟೂಲ್ಸ್ಗಳಿಗೆ ಸಂಬಂಧಿಸಿದಂತೆ ಅನುಕೂಲ ಮಾಡಿಕೊಡುವಂಥದ್ದು ಇದರ ಮೂಲ ಉದ್ದೇಶವಾಗಿತ್ತು. ಆ್ಯಂಡ್ ಆ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರ ಒಂದು ಉತ್ತಮವಾದಂತಹ ಪ್ರಯತ್ನವೇನೋ ತಗೊಂಡು ಹೋಗಿದೆ. ಎಕನಾಮಿಕ್ ಸರ್ವೆ 2020 ಮತ್ತು 2021ರಲ್ಲಿ ಭಾರತ ಸರ್ಕಾರ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಗಟ್ಟಿಗೊಳಿಸೋದಕ್ಕೋಸ್ಕರ ಅದರ ಗವರ್ನೆನ್ಸ್ನಲ್ಲಿ ಅಥವಾ ಅದರ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರುವ ಅವಶ್ಯಕತೆ ಇದೆ. ಅದರ ಟ್ರಾನ್ಸ್ಪರೆನ್ಸಿ ಹಾಗೂ ಅಕೌಂಟಬಿಲಿಟಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಅನ್ನುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಗವರ್ನೆನ್ಸ್ನಲ್ಲಿ ಬದಲಾವಣೆ ತರುವ ಅವಶ್ಯಕತೆ ಇದೆ. ಯಾಕಂದರೆ ಗವರ್ನೆನ್ಸ್ನಲ್ಲಿ ಫೇಲ್ಯೂರ್ ಆಗ್ತಿರುವಂಥದ್ದು ಎರಡನೇ ಸಮಸ್ಯೆ, ಯಾಕೆ PSUಗಳು ಹಿಂದೆ ಉಳ್ಕೋತಿದ್ದಾವೆ ಅನ್ನುವಂಥದ್ದು. ಆ್ಯಂಡ್ ಮೂರನೇ ಹಂತದಲ್ಲಿ ಈ ಒಂದು ಕಾರ್ಪೊರೇಟ್ ಅಥವಾ ಸೆಂಟ್ರಲ್ ಪಬ್ಲಿಕ್ ಎಂಟರ್ಪ್ರೈಸಸ್ಗಳಲ್ಲಿ ಇಲ್ಲದೇ ಇರುವಂತಹ ಪಾರದರ್ಶಕತೆ ಮತ್ತು ಅಕೌಂಟಬಿಲಿಟಿ ಮೂಲ ಕಾರಣಗಳು ಆಗಿದ್ದಾವೆ. ಇವು ಹಿಂದೆ ಉಳ್ಕೊಳ್ಳಲು ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಹಾಗಿದ್ದಲ್ಲಿ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳಲ್ಲಿ ಭಾರತ ಸರ್ಕಾರ ಮುಖ್ಯವಾಗಿ ಮಾಡಬೇಕಾದಂತಹ ಸಮಸ್ಯೆಗಳ ಏನು ಅನ್ನುವಂಥದ್ದನ್ನು ಅರ್ಥೈಸಿಕೊಂಡು ಅದಕ್ಕೆ ಉತ್ತರ ಕಂಡುಕೊಳ್ಳುವ ಅವಶ್ಯಕತೆ ಇದೆಯೇ ಹೊರತು ಪ್ರತಿ ಸರಿ ಒಂದು ಗ್ರೀನ್ಫೀಲ್ಡ್ ಪ್ರಾಜೆಕ್ಟನ್ನು ಹಾಕಿಬಿಟ್ಟು ಅವುಗಳನ್ನು ಮತ್ತೆ ಲೀಸಿಗೆ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನು ಲೇಖಕರು ಇಲ್ಲಿ ಕೇಳುತ್ತಾ ಇರುವಂಥದ್ದು. ಒಟ್ಟಾರೆ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಬೆಳೆಸೋದು ಎಷ್ಟು ಭಾರತದ ಜವಾಬ್ದಾರಿಯಾಗಿದೆಯೋ ಅದರ ಜೊತೆಯಲ್ಲಿ ಸರ್ಕಾರದ ಕಡೆಯಿಂದ ಇರುವಂತಹ ಒಂದಿಷ್ಟು ಇಂಡಸ್ಟ್ರೀಸ್ಗಳನ್ನು ಸಹ ಕಾಪಾಡಿಕೊಳ್ಳುವಂಥದ್ದು ಸರ್ಕಾರದ ಮೂಲ ಉದ್ದೇಶವಾಗಿರಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಲೇಖಕರು ಒಟ್ಟಾರೆ ಹೇಳಲು ಪ್ರಯತ್ನಿಸ್ತಿರುವಂಥದ್ದು. ಮುಂದಿನ ಆರ್ಟಿಕಲ್, ನೀಡೆಡ್ ರಿಪೀಲ್ ಆಫ್ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ನಾಟ್ ರಿಗ್ರೆಟ್. ಈ ಆರ್ಟಿಕಲಲ್ಲಿ ನಾವು ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ನಾಗಾಲ್ಯಾಂಡ್ನಲ್ಲಿ ಹೆಚ್ಚಾಗ್ತಾ ಇರುವಂತಹ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟನ್ನು ತೆಗೆದುಹಾಕುವಂತಹ ಡಿಮಾಂಡ್ನ ಬಗ್ಗೆ ಸಂಬಂಧಿತವಾಗಿರುವಂತಹ ಒಂದು ವಿಶೇಷವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಇಲ್ಲಿ ಮಾತಾಡ್ತಿರುವಂತಹ ವಿಷಯ ಮುಖ್ಯವಾಗಿ ಆಂತರಿಕ ಭದ್ರತೆಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರ ತಂದಿರುವಂತಹ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ 1958ಕ್ಕೆ ಸಂಬಂಧಿತವಾಗಿರುವಂತಹ ಚರ್ಚೆ ಆಗಿರೋದ್ರಿಂದ ಈ ಒಂದು ಆರ್ಟಿಕಲ್ ನಮಗೆ GS ಪೇಪರ್ 2 ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಬಹುಮುಖ್ಯಕರವಾದಂತಹ ಆರ್ಟಿಕಲ್ ಆಗಿರುತ್ತದೆ. ಹಿಂದಿನ ಸುದ್ದಿ ವಿಶ್ಲೇಷಣೆಯಲ್ಲೂ ಸಹ ನಾನು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಈ ಒಂದು ಕಾನೂನನ್ನು 1958ರಲ್ಲಿ ಭಾರತ ಸರ್ಕಾರ ಸ್ವತಂತ್ರ ಭಾರತದಲ್ಲಿ ತರಲು ಪ್ರಯತ್ನಿಸಿದಂತಹ ಒಂದು ಮುಖ್ಯವಾದಂತಹ ಕಾನೂನಾಗಿರುತ್ತದೆ. ಇದನ್ನು ಬ್ರಿಟಿಷರು ಆ್ಯಕ್ಚುಲಿ ಬಹಳ ಮುಂಚಿತವಾಗಿ ಉಪಯೋಗಿಸ್ತಾ ಇದ್ದಂಥದ್ದು ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡಂತಹ ನಮ್ಮ ನಾಯಕರನ್ನು ತುಳಿದು ಹಾಕುವಂತಹ ಪ್ರಯತ್ನವನ್ನು ಉಪಯೋಗಿಸ್ತಾ ಇದ್ದಂತಹ ಒಂದು ಅಸ್ತ್ರ ಈ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಆಗಿತ್ತು. ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಥವಾ ಈ ಒಂದು ಕಾನೂನನ್ನು ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಈ ಒಂದು ಕಾನೂನನ್ನು ಭಾರತದ ಸ್ವತಂತ್ರ ಕಾನೂನುಗಳಲ್ಲಿ ಸೇರಿಸಿಕೊಳ್ಳಲಾಗುತ್ತದೆ. ಈಗ ಯಾಕೆ ಇದು ಚರ್ಚೆಯಲ್ಲಿದೆ ಅಥವಾ ಇದರ ಬಗ್ಗೆ ಏನಕ್ಕೆ ಇಷ್ಟೊಂದು ವಿರೋಧಗಳು ವ್ಯಕ್ತವಾಗ್ತಿದ್ದಾವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತಾಡಿದಾಗ ಮೊನ್ನೆ ಡಿಸೆಂಬರ್ 2ನೇ ತಾರೀಕು ಅಥವಾ 4ನೇ ತಾರೀಕು ನಾಗಾಲ್ಯಾಂಡ್ನ ಒಂದು ಮೋನ್ ಜಿಲ್ಲೆಯಲ್ಲಿ ಆದಂತಹ ಸಾಮಾನ್ಯ ನಾಗರಿಕರ ಮೇಲಿನ ಒಂದು ದಾಳಿಗೆ ಸಂಬಂಧಿಸಿದಂತೆ 14 ಜನ ಸಾವನ್ನಪ್ಪಿರುವಂತಹ ಸಂದರ್ಭದಲ್ಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಇರುವಂತಹ ಒಂದಿಷ್ಟು ವಿಶೇಷವಾದಂತಹ ಅಧಿಕಾರಗಳು ಏನು ಆರ್ಮ್ಡ್ ಫೋರ್ಸಸ್ಗೆ ಕೊಡಲಾಗಿದೆಯೋ ಅದನ್ನು ತೆಗೆದುಹಾಕುವ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಏನವು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಆರ್ಮ್ಡ್ ಫೋರ್ಸಸ್ಗಳಿಗೆ ಒಂದಿಷ್ಟು ವಿಶೇಷವಾದಂತಹ ಅಸ್ತ್ರಗಳು ಸಿಗ್ತವೆ. ಆ್ಯಂಡ್ ಈ ಒಂದು ಕಾನೂನನ್ನು ಮೊದಲನೇ ಹಂತದಲ್ಲಿ ತರಬೇಕು ಅಂತಂದರೆ ಕೇಂದ್ರ ಸರ್ಕಾರ ತರಬಹುದು ಮತ್ತು ರಾಜ್ಯ ಸರ್ಕಾರಕ್ಕೂ ಸಹ ತನ್ನದೇ ಆದಂತಹ ಪವರನ್ನು ಕೊಡಲಾಗಿದೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟನ್ನು ಜಾರಿಗೆ ತರೋದಕ್ಕೋಸ್ಕರ. ಸೊ ಈ ಒಂದು ಎರಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವುದಾದ್ರೂ ಒಂದು ಭಾಗ ಅಥವಾ ಇಡೀ ರಾಜ್ಯವನ್ನು ಡಿಸ್ಟರ್ಬ್ಡ್ ಏರಿಯಾ ಅಂತ ಹೇಳಿ ಏನಾದರೂ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಕಾನೂನು ಲಾಗು ಆಗುತ್ತೆ. ಆ ಡಿಸ್ಟರ್ಬ್ಡ್ ಏರಿಯಾದಲ್ಲಿ ಲಾ ಆ್ಯಂಡ್ ಆರ್ಡರನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಪೊಲೀಸ್ ಅವರಿಗೆ ಆರ್ಮ್ಡ್ ಫೋರ್ಸಸ್ನ ಸಹಾಯ ಇದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ ಆ್ಯಕ್ಟ್ ಸೆಕ್ಷನ್ 3 ಮಾತಾಡುತ್ತದೆ. ಸೊ ಇದು ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡುವಂತಹ ಪ್ರಾವಧಾನಗಳನ್ನು ಮಾಡಲಾಗಿದೆ.
ಇದಲ್ಲದೆ ವಾರಂಟ್ ಇಲ್ಲದೆ ಸಸ್ಪೆಕ್ಟ್ನ ಮನೆ ಸರ್ಚ್ ಮಾಡಬಹುದು. ಹಾಗೂ ಯಾರ ಮೇಲಾದರೂ ಅಥವಾ ಯಾರ ಹತ್ರ ಆದರೂ ಆರ್ಮ್ಸ್ ಆ್ಯಂಡ್ ಆಮ್ಯುನಿಷನ್ಸ್ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಸಮಸ್ಯೆ ಇದೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ಅವರನ್ನು ಶೂಟ್ ಮಾಡುವಂತಹ ಅವಕಾಶ ಅಥವಾ ಪ್ರಾವಧಾನವನ್ನು ಸಹ ಮಾಡಲಾಗಿದೆ. ಈ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಒಂದಿಷ್ಟು ಕಂಡೀಷನ್ಸ್ಗಳು ಇದ್ದಾವೆ. ಯಾರನ್ನಾದರೂ ಫೈರ್ ಮಾಡೋದಕ್ಕಿಂತ ಮುನ್ನ ಅವರಿಗೆ ವಾರ್ನಿಂಗನ್ನು ಕೊಡಬೇಕು ಅನ್ನುವಂಥದ್ದು, ಹಾಗೂ ಏನಾದರೂ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ 24 ಗಂಟೆಗಳ ಒಳಗೆ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಡಬೇಕು ಅನ್ನುವಂಥದ್ದು. ಸೊ ಹೀಗೆ ಇದ್ದಂತಹ ಕಂಡೀಷನ್ಸ್ಗಳನ್ನು ನಾಗಾಲ್ಯಾಂಡ್ನಲ್ಲಿ ನಡೆದಂತಹ ಈ ದುರ್ಘಟನೆಯಲ್ಲಿ ಆರ್ಮ್ಡ್ ಫೋರ್ಸಸ್ ಅವರು ಪಾಲನೆ ಮಾಡಿರಲಿಲ್ಲ ಕಂಡೀಷನ್ಸು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ಜನರು ಕೇಳ್ತಾ ಇರುವಂಥದ್ದು, ಈ ಒಂದು ಕೃತ್ಯ ಏನು ನಡೆದಿದೆ ಇದರಿಂದಾಗಿ 14 ಜನ ಸಾಮಾನ್ಯ ಜನರು ಸಾವನ್ನಪ್ಪಿರುವಂತಹ ಸಂದರ್ಭದಲ್ಲಿ ಯಾರು ಈ ತಪ್ಪಿಗೆ ಕಾರಣಕರ್ತರಿದ್ದಾರೋ ಅವರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು. ಆದರೆ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ನ ಅಡಿಯಲ್ಲಿ ಯಾವ ಆರ್ಮ್ಡ್ ಫೋರ್ಸಸ್ಗಳು ಕೆಲಸ ಮಾಡ್ತಾ ಇದ್ದಾರೋ ಅವರು ಮಾಡಿದಂತಹ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕು ಅಂತಂದರೆ ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡ್ಕೊಂಡಿರಬೇಕು. ಆ್ಯಂಡ್ ಹಿಂದೆ ಸಪೋಸ್ ಜಮ್ಮು ಕಾಶ್ಮೀರಲ್ಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ ಇದೆ, ಅಸ್ಸಾಮಲ್ಲಿದೆ, ಅರುಣಾಚಲ ಪ್ರದೇಶದ ಒಂದಿಷ್ಟು ಭಾಗಗಳಲ್ಲಿದ್ದಾವೆ, ನಾಗಾಲ್ಯಾಂಡ್ನಲ್ಲಿದೆ, ತದನಂತರ ಮಿಜೋರಾಮಲ್ಲಿದೆ. ಹೀಗೆ ಇರುವಂತಹ ಭಾಗಗಳಲ್ಲಿ ಯಾವುದಾದರೂ ಸಮಸ್ಯೆಗೆ ಸಂಬಂಧಿಸಿದಂತೆ ಅನುಮತಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೇಳಿದಂತಹ ಸಂದರ್ಭದಲ್ಲಿ ಕೊಟ್ಟಿಲ್ಲ. ಸೊ ಜನರು ಈಗ ಕೇಳ್ತಾ ಇರುವಂಥದ್ದು ನಾಗಾಲ್ಯಾಂಡ್ನಲ್ಲಿ ಈ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ನ ತೆಗೆದುಹಾಕಿಬಿಟ್ಟು ಜನರಿಗೆ ನ್ಯಾಯವನ್ನು ಒದಗಿಸುವಂತಹ ಪ್ರಯತ್ನ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ಇಲ್ಲಿನ ಜನರ ಕೂಗಾಗಿರುವಂಥದ್ದು. ಈ ಒಂದು ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟಿಗೆ ಸಂಬಂಧಿಸಿದಂತೆ ಅಥವಾ ತೆಗೆದುಹಾಕುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಇವಾಗ ಅಷ್ಟೇ ಚರ್ಚೆ ನಡೀತಿದೆಯಾ ಅನ್ನುವಂಥದ್ದನ್ನು ಮಾತಾಡಿದಾಗ ಇಲ್ಲ, 1958ರಲ್ಲೇ ಅಸ್ಸಾಂ ಮತ್ತು ನಾಗಾಲ್ಯಾಂಡ್ನ ಭಾಗಗಳಲ್ಲಿ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟನ್ನು ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಆವಾಗಲಿಂದಲೂ ಇದರ ಬಗ್ಗೆ ವಿರೋಧಗಳು ವ್ಯಕ್ತವಾಗ್ತಾನೇ ಇದ್ದಾವೆ. ಉದಾಹರಣೆಗೆ 1995ರಲ್ಲಿ 9 ಜನ ಸಾಮಾನ್ಯ ನಾಗರಿಕರನ್ನು CRPF ಪರ್ಸನಲ್ ಹೊಡೆದಾಕಿದಂತಹ ಸಂದರ್ಭದಲ್ಲಿ ಅದರ ಬಗ್ಗೆಯೂ ಧ್ವನಿಗಳು ಎದ್ದಿದ್ವು. 2000ರಲ್ಲಿ ಆದಂತಹ ಸುಮಾರು 10 ಸಾಮಾನ್ಯ ನಾಗರಿಕರ ಮೇಲೆ 8 ಅಸ್ಸಾಂ ರೈಫಲ್ಸ್ನವರು ಮಾಡಿದಂತಹ ದಾಳಿಯಿಂದ ಸತ್ತಂತಹ ಸಂದರ್ಭದಲ್ಲೂ ಸಹ ಇದರ ಬಗ್ಗೆ ವ್ಯತ್ಯಾಸಗಳು ಅಥವಾ ವಿರೋಧಗಳು ವ್ಯಕ್ತವಾಗಿದ್ವು. ಇದೇ ಸಂದರ್ಭದಲ್ಲೇ ಇರೋಮ್ ಶರ್ಮಿಳಾ ಅವರು 16 ವರ್ಷ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದರು ಈ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟ್ನ ವಿರುದ್ಧ. ಹಾಗೂ 2014ರಲ್ಲಿ ಒಂದಿಷ್ಟು ಜನ ಹೆಣ್ಮಕ್ಕಳು ನಗ್ನವಾಗಿ ಈ ಒಂದು ಕಾನೂನಿನ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿದ್ದರು. ಇದಲ್ಲದೆ ತಂಗ್ಜಾಮ್ ಮನೋರಮಾ ಅನ್ನುವಂತಹ ಒಬ್ಬರು ಹೆಣ್ಣು ಮಗುವನ್ನು ರೇಪ್ ಮಾಡಿ ಆಗಿನ ಸಂದರ್ಭದಲ್ಲಿ ಇದ್ದಂತಹ ಒಬ್ಬರು ಸೆಕ್ಯೂರಿಟಿ ಪರ್ಸನಲ್ ಅಂದರೆ ಒಬ್ಬರು ಆರ್ಮ್ಡ್ ಫೋರ್ಸಸ್ನ ಜವಾನರು ಈ ಒಂದು ಕೃತ್ಯಕ್ಕೆ ಕಾರಣಕರ್ತರಾಗಿದ್ದಂತಹ ಸಂದರ್ಭದಲ್ಲಿ ಹೆಣ್ಣುಮಕ್ಕಳು ಬಹಳ ದೊಡ್ಡ ಮಟ್ಟದಲ್ಲಿ ಇದರ ವಿರೋಧವನ್ನು ವ್ಯಕ್ತಪಡಿಸಿದರು. ತದನಂತರ ಆಗಿನ ಪ್ರಧಾನಮಂತ್ರಿಗಳಾದಂತಹ ಮನಮೋಹನ್ ಸಿಂಗ್ ಅವರು ಭೇಟಿ ನೀಡಿ ಇದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಲಾಗುವುದು ಅನ್ನುವಂತಹ ಭರವಸೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಜಸ್ಟಿಸ್ ಜೀವನ್ ರಾಮ್ ರೆಡ್ಡಿ ಕಮಿಟಿಯನ್ನು ರಚನೆ ಮಾಡಲಾಗಿತ್ತು. ಈ ಜಸ್ಟಿಸ್ ಜೀವನ್ ರೆಡ್ಡಿ ಕಮಿಟಿಯೂ ಸಹ ಈ ಒಂದು ಆಫ್ಸ್ಪಾನ್ನು ಅಥವಾ ಆರ್ಮ್ಡ್ ಫೋರ್ಸಸ್ ಸ್ಪೆಷಲ್ ಪವರ್ಸ್ ಆ್ಯಕ್ಟನ್ನು ತೆಗೆದುಹಾಕುವ ಅವಶ್ಯಕತೆ ಇದೆ ಅನ್ನುವಂತಹ ಅನಿಸಿಕೆಯನ್ನು ಕೊಟ್ಟಿದ್ದರು. ಇದಾಗಿದ್ದರೂ ಸಹ 2016ರಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಂತಹ ಒಂದು ತೀರ್ಪಿನ ಬಗ್ಗೆಯೂ ಇಲ್ಲಿ ಅರ್ಥೈಸಿಕೊಳ್ಳಬೇಕು. ಆ ಒಂದು ತೀರ್ಪಿನಲ್ಲಿ ಯಾರೂ ಸಹ ಕ್ರಿಮಿನಲ್ ಕೋರ್ಟ್ನ ಅಡಿಯಲ್ಲಿ ಇಮ್ಯುನಿಟಿಯನ್ನು ಪಡೆಯಲು ಸಾಧ್ಯವಿಲ್ಲ. ಯಾರಾದರೂ ಕ್ರೈಮ್ ಮಾಡಿದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಅಧಿಕಾರ ಕೋರ್ಟಿಗೆ ಇದೆ ಅನ್ನುವಂಥದ್ದು. ಇಷ್ಟೆಲ್ಲ ನಡೆದಂತಹ ಸಂದರ್ಭದಲ್ಲಿ ಅಥವಾ ಇಷ್ಟೆಲ್ಲ ಚರ್ಚೆ ಐತಿಹಾಸಿಕವಾಗಿ ನಡೆದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ದೊಡ್ಡ ಪ್ರಶ್ನೆ ಸರ್ಕಾರದ ಎದುರಿಗೆ ಇರುವಂಥದ್ದು, ಯಾಕೆ ಇದನ್ನು ತೆಗೆಯುವಂತಹ ಪ್ರಯತ್ನ ಅಥವಾ ಅನಿಸಿಕೆ ಸರ್ಕಾರ ಕೈಗೊಳ್ತಿಲ್ಲ ಅನ್ನುವಂಥದ್ದು. ಇನ್ನೊಂದು ಮನಕುಲುಕುವ ಘಟನೆ 1994ರಲ್ಲಿ ನಡೆದಂಥದ್ದು. 9 ಜನರನ್ನು ಆರ್ಮ್ಡ್ ಫೋರ್ಸಸ್ ಅವರು ಅರೆಸ್ಟ್ ಮಾಡಿರ್ತಾರೆ. ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನು ಯಾರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿರಲ್ಲ. ಆ್ಯಂಡ್ ಅವರು ಅರೆಸ್ಟ್ ಆಗಿದ್ದು ಮುಖ್ಯವಾಗಿ ಆವಾಗಿನ ಒಂದು ಟೀ ಎಸ್ಟೇಟ್ನ ಓನರ್ನ ಕೊಲೆ ಮಾಡಿರ್ತಾರೆ ಅಥವಾ ಮ್ಯಾನೇಜರ್ನ ಕೊಲೆ ಮಾಡಿರ್ತಾರೆ ಅಂತ ಹೇಳಿ, ಜನರಲ್ ಮ್ಯಾನೇಜರ್ನ. ಆ್ಯಂಡ್ ಇವರ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಇವರ ಮಾಹಿತಿ ಯಾರಿಗೂ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಗುವಾಹಟಿ ಹೈಕೋರ್ಟ್ನಲ್ಲಿ ಒಂದು ಹೇಬಿಯಸ್ ಕಾರ್ಪಸ್ ಪೆಟಿಷನನ್ನು ಹಾಕಿರ್ತಾರೆ. ಹೇಬಿಯಸ್ ಕಾರ್ಪಸ್ ಅಂತಂದರೆ ಆ ಒಂದು ಪೆಟಿಷನ್ ಒಂದು ರಿಟ್ ಪೆಟಿಷನ್ ಆಗಿರುತ್ತದೆ. ಅದರ ಅಡಿಯಲ್ಲಿ ಅರೆಸ್ಟ್ ಆಗಿರುವಂತಹ ವ್ಯಕ್ತಿಯನ್ನು ಕೋರ್ಟಿನ ಎದುರಿಗೆ ಹಾಜರುಪಡಿಸಬೇಕು ಅನ್ನುವಂತಹ ಒಂದು ರಿಟ್ ಪೆಟಿಷನ್ ಆಗಿರುತ್ತದೆ. ಸೊ ಗುವಾಹಟಿ ಹೈಕೋರ್ಟ್ ಹಾಕಿದಂತಹ ರಿಟ್ ಪೆಟಿಷನನ್ನು ಒಪ್ಪಿಕೊಂಡು ಈ 9 ಜನರಲ್ಲಿ 4 ಜನನ ಪ್ರಸ್ತುತಪಡಿಸಿ 5 ಜನ ಡೆಡ್ ಬಾಡೀಸನ್ನು ಪೊಲೀಸ್ ಸ್ಟೇಷನ್ಗೆ ಹಸ್ತಾಂತರಿಸ್ತಾರೆ.
ಸೊ ಆ ಒಂದು ಸಂದರ್ಭದಲ್ಲಿ ಆ 5 ಜನ ಮುಖ್ಯವಾಗಿ ಎನ್ಕೌಂಟರ್ ಆಗಿರುವಂತಹ ಮಾಹಿತಿಯನ್ನು ಗೊತ್ತಾದಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು CBI ಇನ್ವೆಸ್ಟಿಗೇಷನನ್ನು ಕೈಗೊಳ್ಳಲಾಗುತ್ತದೆ. 2018ರಲ್ಲಿ ಈ ಒಂದು CBI ಇನ್ವೆಸ್ಟಿಗೇಷನ್ ಮಾಹಿತಿಯ ಆಧಾರದ ಮೇಲೆ ಆ ಒಬ್ಬ ಆಫೀಸರ್ಸ್ಗಳನ್ನು ಕೋರ್ಟ್ ಮಾರ್ಷಲ್ ಮಾಡಲಾಗುವಂಥದ್ದು. ಸೊ ಹೀಗೆ ಬಹಳಷ್ಟು ಘಟನೆಗಳು ಆಫ್ಸ್ಪಾ ಎಲ್ಲೆಲ್ಲಿ ಜಾರಿಯಲ್ಲಿದೆ ಅಲ್ಲಿ ನಡೀತಾ ಇರುವಂತಹ ಒಂದಿಷ್ಟು ಕೃತ್ಯಗಳಿಗೆ ಸಂಬಂಧಿಸಿದಂತೆ ಜನ ತಮ್ಮ ಧ್ವನಿಯನ್ನು ಎತ್ತಾ ಇರೋದಂತನ್ನು ತಾವು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆಗಳೇ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.